ಈಗ ನಾಳಿಂದ ಸಮಸ್ತ ಮಹಾಜನರಲ್ಲಿ ವಿನಂತಿ, ನಾಳೆ ಮಂಗಳವಾರ, ನಾಳೆ 10ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಹುಕ್ಕೇರಿ ಪಟ್ಟಣದ ಲಕ್ಷ್ಮೀದೇವಿ ಜಾತ್ರೆ, ದ್ಯಾಮಣ್ಣ ಜಾತ್ರೆ ಜರುಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಹುಕ್ಕೇರಿ ಪಟ್ಟಣದ ಬ್ರಹ್ಮ ಪೂಜ್ಯರು, ಗುರು ಹಿರಿಯರು, ಹಕ್ಕದಾರರು, ಪಂಚರು ಎಲ್ಲ ಸಾರ್ವಜನಿಕರು ಕೂಡಿ 10ನೇ ತಾರೀಕು, ಮಾರ್ಚ್ 10ನೇ ತಾರೀಕಿನಿಂದ ಮಾರ್ಚ್ 14 ತಾರೀಕುವರೆಗೆ 5 ದಿನಗಳ ಒಂದು ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವಂಥ ಒಂದು ಜಾತ್ರೆಯನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ನಿರ್ಣಯಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾನು ಬರುವಂಥ ಒಂದು ಜಾತ್ರೆಯಲ್ಲಿ 5 ದಿನಗಳ ಕಾಲ ಸಹಿತ ಸರ್ವಧರ್ಮೀಯರು ಸಹಕಾರದೊಂದಿಗೆ ಜಾತ್ರೆಯನ್ನು ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡೋದ್ರ ಜೊತೆಗೆ ತಾಯಿಯ ಕೃಪೆಗೆ ಎಲ್ಲ ಧರ್ಮೀಯರು ಪಾತ್ರರಾಗಬೇಕು. ಜೊತೆಗೆ ಮಹಾತಾಯಿ ಆಶೀರ್ವಾದ ಹುಕ್ಕೇರಿ ಪಟ್ಟಣ, ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆಯ ಜನರಿಗೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಸಂತೃಪ್ತಿ, ಸದ್ಭಾಗ್ಯವನ್ನು ಕೊಡುವ ಮುಖಾಂತರ ತನ್ನ ಉಡಿಯಲ್ಲಿ ನಮ್ಮನ್ನೆಲ್ಲ ಇಟ್ಕೊಂಡು ಆಶೀರ್ವಾದ ಮಾಡಿ ಸಂರಕ್ಷಣೆ ಮಾಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಬರುವಂಥ ದಿನಮಾನಗಳಲ್ಲಿ ಒಳ್ಳೆಯ ಮಳೆ, ಬೆಳೆ, ಸುಖ, ಶಾಂತಿ, ನೆಮ್ಮದಿಯನ್ನು ಸರ್ವರಿಗೂ ಕೊಟ್ಟು ಆಶೀರ್ವಾದ ಮಾಡಲಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಗೆ ಜಾತ್ರೆಯ ಸಲುವಾಗಿ ಮೂಲಭೂತ ಸೌಕರ್ಯಗಳನ್ನು ಈ ಭಾಗದ ಜನಪ್ರಿಯ ಶಾಸಕರು, ನನ್ನ ಸುಪುತ್ರರಾಗಿರ್ತಕ್ಕಂಥ ನಿಖಿಲ್ ಕತ್ತಿಯವರು ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದಾಗ್ಯೂ ಸಹಿತ ಏನಾದರೂ ಮೂಲಭೂತ ಸೌಕರ್ಯಗಳಲ್ಲಿ ಸಮಸ್ಯೆ ಆದರೆ ಕೂಡಲೇ ನನ್ನನ್ನು ಸಹಿತ ಸಂಪರ್ಕ ಮಾಡಿದರೆ ನಾನು ಸಹಿತ ಆ ಒಂದು 5 ದಿನಗಳ ಕಾಲ ಆ ಜಾತ್ರೆಯಲ್ಲಿ ನಮ್ಮೆಲ್ಲರಿಗೆ ಇದ್ದಂಥ ಸಮಸ್ಯೆಗಳನ್ನು ದೂರ ಮಾಡುವಂತೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು ಅಂತ ನಮ್ಮ ವಿಶ್ವರಾಜ್ ಶುಗರ್ಸ್ ಸಂಸ್ಥೆಯ ಮುಖಾಂತರ 5 ಟ್ಯಾಂಕರ್ಗಳನ್ನು 6 ದಿನ ಅಲ್ಲಿ ಇಡುವಂಥ, 60 ದಿನ ಅಲ್ಲಿ ಇಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೆ ಒಂದೇ ವಿನಂತಿಯನ್ನು ಮಾಡಿದ್ರೆ ಸರ್ವಧರ್ಮೀಯರು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡುವ ಜೊತೆಗೆ ಈ ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ಶಾಂತ ರೀತಿಯಿಂದ ಆಚರಣೆ ಮುಖಾಂತರ ಶ್ರೀ ದೇವಿಯ ಕೃಪಾ ಆಶೀರ್ವಾದಕ್ಕೆ ಪಾತ್ರ ಆಗಬೇಕಂತ ಸರ್ವರಲ್ಲಿ ಗುರು ಹಿರಿಯರಲ್ಲಿ, ತಾಯಂದರಲ್ಲಿ, ನನ್ನ ಸಹೋದರರಲ್ಲಿ, ಜೊತೆಗೆ ಸರ್ವಧರ್ಮೀಯರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ.